ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಹೊರಬಿದ್ದಿದೆ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿದೆ. ಜೈಲಲ್ಲಿ ಸೌಲಭ್ಯವನ್ನು ಕೊಡೋದಕ್ಕೆ 10 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ರ ಅನ್ನುವಂತಹ ಪ್ರಶ್ನೆ. PSI ಪರೀಕ್ಷಾ ಹಗರಣದ ಆರೋಪಿ RD ಪಾಟೀಲ್ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾನೆ. ಜೈಲು ಅಧೀಕ್ಷಕಿಯ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. RD ಪಾಟೀಲ್ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 10 ಲಕ್ಷ ರೂಪಾಯಿ ನೀಡಿದರೆ ಜೈಲಲ್ಲಿ ಸೌಲಭ್ಯ ಅಂತ ಡಿಮಾಂಡ್ ಮಾಡಲಾಗಿದೆ ಅಂತೆ. ಕಲಬುರಗಿ ಜೈಲಿನ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಇದೀಗ ಹೊರಬಿದ್ದಿದೆ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಜೈಲಲ್ಲಿ ಸೌಲಭ್ಯವನ್ನು ಕೊಡೋದಕ್ಕೆ 10 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ರ ಅನ್ನುವಂತಹ ಪ್ರಶ್ನೆ. ಯಾರು ಮಾಡಿರೋದು ಆರೋಪ? PSI ಪರೀಕ್ಷಾ ಹಗರಣದ ಆರೋಪಿಯಾಗಿರುವಂಥ RD ಪಾಟೀಲ್ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಗಿದೆ. 10 ಲಕ್ಷ ರೂಪಾಯಿ ಕೊಟ್ಟರೆ ಜೈಲಲ್ಲಿ ಸೌಲಭ್ಯ ಕೊಡ್ತಾರೆ ಅಂತ ಈ ಮಾತುಕತೆ. ನಾನು ರೆಡಿ ಇದ್ದೀನಿ, ನಾನು ತಯಾರಾಗಿದ್ದೀನಿ. ನೀವು ಇಷ್ಟು ಜನರಿಗೆ ತಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ನೀವೇ ನಿಮ್ಮ ಪ್ರಿಸನರ್ಗಳಿಗೆ ತಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಂಗೆ ಥ್ರೆಟಿಂಗ್ ಮಾಡ್ತಾ ಇದ್ದೀರಿ. ಇವ್ರದಿಂದ ನನಗೆ ನೀವು ಭಯ ಹಾಕ್ಸ್ತಾ ಇದ್ದೀರಿ. ನಾನು ಸೆಲಿಗೆ ಬರ್ತಾ ಇದ್ದೀನಿ, ನಾನು ಲಾ ಬಾಂಡಿಂಗ್ ಸಿಟಿಸನ್ ಇದ್ದೀನಿ. ಜೈಲ್ ಅಥಾರಿಟಿ ಎಲ್ಲ ನಾನು ರೂಲ್ಸ್ ಕಂಪ್ಲೈ ಮಾಡ್ತಾ ಇದ್ದೀನಿ. ನೀವೇ ಪರ್ಪಸ್ಲಿ ಪ್ರಿಸನರ್ಸ್ ತಂದು ನನ್ನನ್ನು ಅಟ್ಯಾಕ್ ಮಾಡೋ ಉದ್ದೇಶ ಇದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ? ನಡಿ, ಬರ್ತಾ ಇದ್ದೀನಿ. ಈಗ ಸರ್ವಿಸ್ ಟ್ರಾನ್ಸ್ಫರ್ ಮಾಡ್ತೀವಿ, ಕಾರಣ ಹೇಳಿ. ಓಕೆ ಮೇಡಮ್ ಪ್ರತಿದಿನ ದುಡ್ಡು ಕೊಟ್ಟಿದ್ದೀನಿ. ಈಗ 10 ಲಕ್ಷ ಕೇಳೋದು, 10 ಲಕ್ಷ ಕೊಡೋಕ್ಕಾಗಲ್ಲ ಅಂತಂದರೆ ನೀನು ಸರಿ ಹೋಗು ಇಲ್ಲಾಂದ್ರೆ ನೀವು ರಿಲೀಸ್ ಬಿಡೋದು. ಅವಾಗ ಈಸಿ ಕೇಸ್ ಮಾಡಿದ್ರೆ ಈಗಲೇ ನೀವು ಡ್ಯೂಟಿ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. RD ಪಾಟೀಲ್ ಮಾತನಾಡಿರುವಂತಹ ವಿಡಿಯೋ ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ. 10 ಲಕ್ಷ ರೂಪಾಯಿ ಕೊಟ್ಟರೆ ಜೈಲಿನೊಳಗೆ ಸೌಲಭ್ಯವನ್ನು ಕೊಡ್ತಾರೆ ಅಂತ ಗಂಭೀರವಾದಂಥ ಆರೋಪ ಇದು. 10 ಲಕ್ಷ ರೂಪಾಯಿ ನೀಡಿದರೆ ಜೈಲಿನೊಳಗೆ ಸೌಲಭ್ಯಗಳನ್ನು ನೀಡೋದಾಗಿ ಡಾಕ್ಟರ್ ಅನಿತಾ ಹೇಳಿದ್ದಾರೆ. ಇಲ್ಲವಾದಲ್ಲಿ ನಿನ್ನನ್ನು ಬ್ಯಾರಕ್ನಿಂದ ಸೆಲ್ಗೆ ಹಾಕೋದಾಗಿ ಡಾಕ್ಟರ್ ಅನಿತಾ ಧಮಕಿ ಹಾಕಿದ್ದಾರೆ. ಸದ್ಯ RD ಪಾಟೀಲನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಪತ್ರವನ್ನು ಬರೆದಿದ್ದಾರೆ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ. ಕಳೆದ 3 ವರ್ಷಗಳಿಂದ PSI ಹಗರಣ ಏನಾಯ್ತಲ್ಲ, ಆ PSI ಹಗರಣ ಆದ ನಂತರವೂ ಕೂಡ RD ಪಾಟೀಲ್ ಕಳೆದ 3 ವರ್ಷದಿಂದ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಸಿಬ್ಬಂದಿಗಳ ಜೊತೆಗೂ ಕೂಡ ಒಮ್ಮೆ ಕಿರಿಕ್ ಮಾಡಿಕೊಂಡಿಲ್ಲ RD ಪಾಟೀಲ್. ಆದರೆ ಒಂದೇ ತಿಂಗಳಲ್ಲಿ RD ಪಾಟೀಲ್ ಮೇಲೆ 2 FIR ಆಗಿದೆ ಅಂತೆ. 10 ಲಕ್ಷವನ್ನು ಹಣ ಕೊಡದೇ ಇದ್ದದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ತಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲ್ ಚೀಫ್ ಸೂಪರ್ಡೆಂಟ್ ಡಾಕ್ಟರ್ ಅನಿತಾ ವಿರುದ್ಧ RD ಪಾಟೀಲ್ ಗಂಭೀರ ಆರೋಪ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಭೀಮಪ್ಪ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, RD ಪಾಟೀಲ್ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ 10 ಲಕ್ಷ ರೂಪಾಯಿಗೆ ಡಿಮಾಂಡ್ ಇಡ್ತಿದ್ದಾರಂತೆ. ಹಣ ಕೊಡದೇ ಇದ್ದಿದ್ದಕ್ಕೆ ನನ್ನ ಮೇಲೆ FIR ಮಾಡ್ತಿದ್ದಾರೆ ಅಂತ. ಹೌದು ಪ್ರವೀಣ್, ಏನಂದ್ರೆ ಕಲಬುರಗಿ ಸೆಂಟ್ರಲ್ ಜೈಲಿನ ಏನಂದ್ರೆ ಮತ್ತೊಂದು ಕರ್ಮಕಾಂಡ ಹೊರಗಡೆ ಬಂದಿರತಕ್ಕಂಥದ್ದು. ಏನಂದ್ರೆ PSI ಹಗರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ RD ಪಾಟೀಲ್ ಅವರು ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಏನಂದ್ರೆ ಜೈಲಿನ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರ ವಿರುದ್ಧ ಏನಂದ್ರೆ ಇವರು ಆರೋಪ ಮಾಡಿರ್ತಕ್ಕಂಥದ್ದು. ನನಗೆ ಏನಂದ್ರೆ ಜೈಲಿನ ಅಧೀಕ್ಷಕಿ ಅನಿತಾ ಅವರು 10 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. 10 ಲಕ್ಷ ಕೊಡದೇ ಇದ್ದದಕ್ಕೆ ನನಗೆ ಏನಂದ್ರೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಏನಂದ್ರೆ ಸುಮಾರು ಅಂದ್ರೆ ಈಗ ಒಂದೇ ತಿಂಗಳಲ್ಲಿ 2 FIR ಕೂಡ ನನ್ನ ಮೇಲೆ ಮಾಡಿದ್ದಾರೆ. ಆದ್ರೆ ನಾನು 3 ವರ್ಷಗಳಿಂದ ಜೈಲಲ್ಲಿ ಇದ್ದೇನೆ. ಯಾವುದೇ ರೀತಿಯ ಕೈದಿಗಳ ಜೊತೆಗೆ ಯಾವುದೇ ರೀತಿಯ ಗಲಾಟೆ ಮಾಡಿಲ್ಲ ಇಲ್ಲ. ಆದ್ರೆ ಈ 1 ತಿಂಗಳಲ್ಲಿ ಏನಂದ್ರೆ 2 FIR ಮಾಡಿದ್ದಾರೆ ಅಂತ ಅವ್ರು ಏನಂದ್ರೆ ಗಂಭೀರ ಆರೋಪ ಮಾಡ್ತಿರ್ತಕ್ಕಂಥದ್ದು. ನೀವು ವಿಡಿಯೋನಲ್ಲಿ ಗಮನಿಸ್ತಾ ಇರ್ಬೋದು. ಏನಂದ್ರೆ ಸಿಬ್ಬಂದಿ ಜೊತೆಗೆ ಅವರು RD ಪಾಟೀಲ್ ಏನಂದ್ರೆ ನಿರಂತರವಾಗಿ
ವಾದ ಮಾಡ್ತಾರೆ. ಏನಂದ್ರೆ ನಾನು ನನಗೆ 10 ಲಕ್ಷ ರೂಪಾಯಿಗೆ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂದು ವೇಳೆ 10 ಲಕ್ಷ ರೂಪಾಯಿ ಕೊಡದೇ ಇದ್ರೆ ಆ ಬ್ಯಾರಕ್ ನಿಂದ ಸೆಲ್ಗೆ ಏನಂದ್ರೆ ಶಿಫ್ಟ್ ಮಾಡುವ ಏನಂದ್ರೆ ಧಮಕಿ ಕೂಡ ಹಾಕಿದ್ದಾರೆ ಅಂತ ಕೂಡ ಆರ್ ಡಿ ಪಾಟೀಲ್ ಆರೋಪ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಜೈಲಿನಲ್ಲಿ ಸಿಬ್ಬಂದಿಗಳ ಜೊತೆ ಮಾತಾಡ್ತಕ್ಕಂಥ ಆರ್ ಡಿ ಪಾಟೀಲ್ ವಿಡಿಯೋ ಏನಂದ್ರೆ ವೈರಲ್ ಆಗಿರ್ತಕ್ಕಂಥದ್ದು. ಸದ್ಯ ಏನಂದ್ರೆ ಈ ವಿಡಿಯೋ ಮಾಡಿದ್ಯಾರು ಏನಂತ ಕೂಡ ಸದ್ಯ ತನಿಖೆ ಆಗ್ಬೇಕಾಗಿದೆ. ಒಟ್ಟಿನಲ್ಲಿ ಈ ಏನಂದ್ರೆ ಇತ್ತೀಚೆಗೆ ಡಾಕ್ಟರ್ ಅನಿತಾ ಅವರು ಏನಂದ್ರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೂಡ ಅಂದ್ರೆ ಆರ್ ಡಿ ಪಾಟೀಲ್ ಅನ್ನು ಬೇರೆ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೂಡ ಅಂದ್ರೆ ಪತ್ರ ಬರೆದಿದ್ರು. ಈ ಹಿನ್ನೆಲೆಯಲ್ಲಿ ಆರ್ ಡಿ ಪಾಟೀಲ್ ವಿಡಿಯೋ ಮಾಡಿ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ನನ್ನ ವಿರುದ್ಧ ಡಾಕ್ಟರ್ ಅನಿತಾ ಅವರು 10 ಲಕ್ಷ ರೂಪಾಯಿ ಹಣ ನೀಡುತ್ತಿದ್ದಕ್ಕೆ ಅಂದ್ರೆ FIR ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪ್ರವೀಣ್. ಓಕೆ ಭೀಮಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಂಗೆ ಥ್ರೆಟಿಂಗ್ ಮಾಡ್ತಾ ಇದ್ದೀರಿ. ಇವ್ರದಿಂದ ನನಗೆ ನೀವು ಭಯ ಹಾಕ್ಸ್ತಾ ಇದ್ದೀರಿ. ನಾನು ಸೆಲಿಗೆ ಬರ್ತಾ ಇದ್ದೀನಿ, ನಾನು ಲಾ ಅಬೈಡಿಂಗ್ ಸಿಟಿಸನ್ ಇದ್ದೀನಿ. ಜೈಲ್ ಅಥಾರಿಟಿ ಎಲ್ಲ ನಾನು ರೂಲ್ಸ್ ಕಂಪ್ಲೈ ಮಾಡ್ತಾ ಇದ್ದೀನಿ. ನೀವೇ ಪರ್ಪಸ್ಲಿ ಪ್ರಿಸನರ್ಸ್ ತಂದು ನನ್ನನ್ನ ಅಟ್ಯಾಕ್ ಮಾಡೋ ಉದ್ದೇಶ ಇದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ? ನಡಿ, ಬರ್ತಾ ಇದ್ದೀನಿ. ನೀವು ಮಾತಾಡೋಕೆ ಸರ್, ನಾನು ರೆಡಿ ಇದ್ದೀನಿ, ನಾನು ತಯಾರಾಗಿದ್ದೀನಿ. ನೀವು ಇಷ್ಟು ಜನರಿಗೆ ತಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ನೀವೇ ನಿಮ್ಮ ಪ್ರಿಸನರ್ಗಳಿಗೆ ತಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಂಗೆ ಥ್ರೆಟಿಂಗ್ ಮಾಡ್ತಾ ಇದ್ದೀರಿ. ಇವ್ರದಿಂದ ನನಗೆ ನೀವು ಭಯ ಹಾಕ್ಸ್ತಾ ಇದ್ದೀರಿ. ನಾನು ಸೆಲಿಗೆ ಬರ್ತಾ ಇದ್ದೀನಿ, ನಾನು ಲಾ ಅಬೈಡಿಂಗ್ ಸಿಟಿಸನ್ ಇದ್ದೀನಿ. ಜೈಲ್ ಅಥಾರಿಟಿ ಎಲ್ಲ ನಾನು ರೂಲ್ಸ್ ಕಂಪ್ಲೈ ಮಾಡ್ತಾ ಇದ್ದೀನಿ. ನೀವೇ ಪರ್ಪಸ್ಲಿ ಪ್ರಿಸನರ್ಸ್ ತಂದು ನನ್ನನ್ನ ಅಟ್ಯಾಕ್ ಮಾಡೋ ಉದ್ದೇಶ ಇದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ? ನಡಿ, ಬರ್ತಾ ಇದ್ದೀನಿ.